ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ವೆಲ್ಕಮ್ ಟು ಹಂಪಿ. ಇದೇ ನೋಡಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. 50 ರೂಪಾಯಿ ನೋಟಲ್ ಕಾಣಿಸೋ ಕಲ್ಲಿನ ರಥ ಮತ್ತೆ ಮುಟ್ಟಿದ್ರೆ ಪ್ಲೇ ಆಗೋ ಮ್ಯೂಸಿಕ್ ಕಂಬಗಳನ್ನ ನೋಡ್ತೀರಾ? ನಿಮಗ್ ಗೊತ್ತಾ, ಇಲ್ಲಿನ ಕಂಬಗಳನ್ನ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಅದರಿಂದ ಸರಿಗಮಪ ಸ್ವರ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಹಂಪಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ತಿಳಿಸ್ತೀವಿ. ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ತುಂಗಭದ್ರಾ ನದಿಯ ಎಡದಂಡೆಯಲ್ಲಿರುವ ಪುಟ್ಟ ಗ್ರಾಮವಾದ ಹಂಪಿಯು ಮಾನವನ ಇತಿಹಾಸವನ್ನ ತನ್ನಲ್ಲೇ ಅಡಗಿಸಿಕೊಂಡು ವಿಶ್ವದ ಗಮನವನ್ನ ಸೈಲೆಂಟ್ ಆಗಿ ಸೆಳೀತಾ ಇದೆ. ನೈಸರ್ಗಿಕ ಬೆಟ್ಟ ಗುಡ್ಡಗಳು, ನದಿ ತೊರೆ, ನೀರಾವರಿ ಕಾಲುವೆ, ಕೆರೆಗಳು, ಕುರ್ಚುಲ್ ಕಾಡು, ಕಣಿವೆಗಳು ಇವೆಲ್ಲವೂ ಹಂಪಿ ಸೊಬಗನ್ನ ಹೆಚ್ಚಿಸಿವೆ. ಜನರ ನಂಬಿಕೆಯಂತಾನೆ ಹಂಪಿಯು ರಾಮಾಯಣದ ಕಿಷ್ಕಿಂಧ ಎಂದು ನಂಬಲಾಗುತ್ತೆ. ರಾಮಾಯಣದಲ್ಲಿ ಹೇಳಿರೋ ಪ್ರಸಿದ್ಧ ಬೆಟ್ಟಗಳಾದ ಅಂಜನಾದ್ರಿ, ಕಿಷ್ಕಿಂಧ, ಮಾತಂಗ, ಮಲ್ಯವಂತ, ಋಷ್ಯಮುಖ, ಹೇಮಕೂಟ ಮತ್ತು ರತ್ನಕೂಟ ಇಲ್ಲಿದಾವೆ. ಕಲ್ಲಿನ ರಥ, ಸ್ಟೋನ್ ಚಾರಿಯಟ್. ಈ ಕಲ್ಲಿನ ರಥ ನಿರ್ಮಿಸಿದ್ದು 16ನೇ ಶತಮಾನದಲ್ಲಿ. ಕರ್ನಾಟಕದ ವೈಭವನ ದೇಶದೆಲ್ಲೆಡೆ ಸಾರಿದ ವಿಜಯನಗರ ಸಾಮ್ರಾಜ್ಯದ ರಾಜ ಶ್ರೀ ಕೃಷ್ಣದೇವರಾಯ ಅವರು ಈ ರಥವನ್ನ ನಿರ್ಮಿಸಲು ಒಂದು ಕಾರಣ ಇದೆ. ತನ್ನ ಸಾಮ್ರಾಜ್ಯ ವಿಸ್ತರಣೆ ಭಾಗವಾಗಿ ಅವರು ಒಡಿಸ್ಸಾದಲ್ಲಿ ಯುದ್ಧ ಮಾಡುವಾಗ ಅಲ್ಲಿನ ಮೇರು ಶಿಖರ ದೇವಾಲಯದ ಕೋನಾರ್ಕ್ ಸೂರ್ಯ ದೇವಾಲಯ ರಥವನ್ನು ನೋಡಿದರು. ಅದರ ಸೌಂದರ್ಯದಿಂದ ಅವರು ಆಕರ್ಷಿತರಾಗಿ ಅದೇ ರೀತಿ ರಥನ ನಿರ್ಮಾಣ ಮಾಡೋಕೆ ಶುರು ಮಾಡಿದ್ರು. ಈ ರಥ ಅಂದಿನ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠತೆ, ಶಿಲ್ಪಕಲೆ, ಸೌಂದರ್ಯ ಮತ್ತು ಕಲಾತ್ಮಕ ಪರಿಪೂರ್ಣತೆಗೆ ಪ್ರತಿರೂಪವಾಗಿದೆ. ಈ ರಥದ ಹಿಂದೆ ಹಲವಾರು ಜಾನಪದ ಕಥೆಗಳಿವೆ, ನಂಬಿಕೆಗಳು ಇದಾವೆ. ಈ ರಥ ಯಾವಾಗ ತನ್ನ ಸ್ಥಳದಿಂದ ಸ್ಥಾನಪಲ್ಲಟ ಮಾಡುತ್ತೋ ಅಂದೇ ಜಗತ್ತು ಅಂತ್ಯಗೊಳ್ಳುತ್ತೆ ಎಂಬುದು ಇಲ್ಲಿ ಸ್ಥಳೀಯರ ನಂಬಿಕೆ. ಈ ರಥ ಈಗ ವಿಶ್ವ ಪ್ರಸಿದ್ಧ. ಯುನೆಸ್ಕೋ ಸಹ ಇದನ್ನ ವಿಶ್ವ ಪರಂಪರೆ ತಾಣ ಅಂತ ಗುರುತಿಸಿದೆ. ಈ ಕಾರಣಕ್ಕಾಗಿನೇ ಪ್ರಪಂಚದ ಎಲ್ಲಾ ಕಡೆಯಿಂದ ಟೂರಿಸ್ಟ್ ಗಳು ಈ ರಥನ ನೋಡೋಕೆ ಬರ್ತಿದ್ದಾರೆ. ಇಲ್ಲಿ ನೋಡಿ, ವಿಶಾಲ ಆವರಣದಲ್ಲಿ ಉತ್ತರ, ದಕ್ಷಿಣ ಮತ್ತು ಪೂರ್ವದಲ್ಲಿ ದೊಡ್ಡ ಗೋಪುರದ ಪ್ರವೇಶ ದ್ವಾರ ಇರೋ ಈ ದೇವಾಲಯ ವಿಠಲ ಅಥವಾ ವಿಠಲೇಶ್ವರನ ದೇವಾಲಯ ಅಂತ ಶಾಸನಗಳು ತಿಳಿಸಿವೆ. ಇದು ವಿಜಯನಗರ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪದ ಕಲೆಯ ಶ್ರೀಮಂತಿಕೆ ಅನ್ಬಹುದು. ಮೂಲ ದೇವಾಲಯ ಇಮ್ಮಡಿ ದೇವರಾಯನ ಕಾಲದಲ್ಲಿ ನಿರ್ಮಿಸಲಾಯಿತು. ಅದಕ್ಕೆ ಕೃಷ್ಣದೇವರಾಯರು ಸಾಕಷ್ಟು ಹೊಸ ಸೇರ್ಪಡೆಗಳನ್ನ ಮಾಡಿದರು. ಈ ದೇವಾಲಯದ ಜೊತೆಗೆ ದೇವಿ ಗುಡಿ, ಕಲ್ಯಾಣ ಮಂಟಪ, 100 ಕಂಬಗಳ ಮಂಟಪ ಮತ್ತು ಪ್ರಸಿದ್ಧ ಕಲ್ಲಿನ ರಥ, ಗರುಡ ಗುಡಿಗಳು ಇಲ್ಲಿವೆ. ಈ ಸಭಾ ಮಂಟಪದಲ್ಲಿ ಡೆಕೋರೇಷನ್ ಅಂತ ಮಾಡಿರೋ ಕಂಬಗಳಲ್ಲಿ ಆಯುವ ಪ್ರಾಣಿಗಳು, ಅದನ್ನೇರಿ ಸವಾರಿ ಮಾಡುತ್ತಿರೋ ವ್ಯಕ್ತಿಗಳು ಮತ್ತು ಕಿರುಗಂಬಗಳನ್ನು ಒಳಗೊಂಡ ಏಕಶಿಲಾ ಕಂಬಗಳು ಇದಾವೆ. ಕಲ್ಯಾಣ ಮಂಟಪನೂ ಸಹ ಸಭಾ ಮಂಟಪದಷ್ಟೇ ಡೆಕೋರೇಟೆಡ್ ಆಗಿದೆ. ಅದರ ಮಧ್ಯದಲ್ಲಿ ಎತ್ತರವಾದ ವೇದಿಕೆ ಇದೆ. ಇಲ್ಲಿ ಗುಡಿಯ ಸಮಾರಂಭಗಳನ್ನು ನಡೆಸಲಾಗುತ್ತಿತ್ತು ಅಂತ ಪ್ರತೀತಿ. ದೇವಾಲಯದ ಮುಂಭಾಗದಲ್ಲಿರೋ ಗರುಡನ ಆಲಯವನ್ನ ಸುಂದರ ಕೆತ್ತನೆಗಳೊಂದಿಗೆ ಅಲಂಕರಿಸಿ 4 ಚಕ್ರದೊಂದಿಗೆ ರಥದಂತೆ ನಿರ್ಮಿಸಲಾಗಿದೆ. ಈ ದೇವಾಲಯವು ಹಂಪಿಯ ಪ್ರಮುಖ ಆಕರ್ಷಣೆ ಕೇಂದ್ರವಾಗಿದೆ. ದೇವಾಲಯದ ಮುಂಭಾಗದಲ್ಲಿ ದೊಡ್ಡ ಬಜಾರು ಮತ್ತು ಲೋಕಪಾವನಿ ಎಂಬ ಪುಷ್ಕರಣಿ ಇದೆ. ವಿಠಲ್ ಬಜಾರು 945 ಮೀಟರ್ ಉದ್ದ ಮತ್ತು 36 ಮೀಟರ್ ಅಗಲ ಇದೆ. ಸಂಗಮ ವಂಶದ ಸಹೋದರಗಳಾದ ಹರಿಹರ ಮತ್ತು ಬುಕ್ಕರು ಕ್ರಿಸ್ತಶಕ 1336ರಿಂದ 1342ರ ನಡುವೆ ಪ್ರಾರಂಭದಲ್ಲಿ ಆನೆಗುಂದಿನ ನಂತರ ಹಂಪಿಯನ್ನ ರಾಜಧಾನಿಯಾಗಿಸಿಕೊಂಡು ವಿಜಯನಗರ ರಾಜ್ಯವನ್ನು ಸ್ಥಾಪಿಸಿದರು. ಈ ರಾಜ್ಯವು ಕಾಲಕ್ರಮದಲ್ಲಿ ಬಲಗೊಂಡು ವರ್ಧಿಸಿ ಸಾಕಷ್ಟು ಸಮಯದವರೆಗೆ ದಕ್ಷಿಣ ಭಾರತದ ಬಹುಭಾಗಗಳನ್ನು ಒಳಗೊಂಡಿತ್ತು. ವಿಜಯನಗರ ಸಾಮ್ರಾಜ್ಯದ ಉತ್ತುಂಗದ ಕಾಲದಲ್ಲಿ ಅದು ಉತ್ತರದ ಕೃಷ್ಣಾ ನದಿಯವರೆಗೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೆ ಮತ್ತು ಪೂರ್ವ ಪಶ್ಚಿಮ ಕಡಲ ತೀರದವರೆಗೂ ವ್ಯಾಪಿಸಿತ್ತು. ವಿಜಯನಗರದ ವಿವಿಧ ಅರಸು ಮನೆತನಗಳಾದ ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ವಂಶಗಳಿಗೆ ಸೇರಿದ ಹಲವಾರು ಅರಸರು 2.25 ಶತಮಾನಗಳಿಗಿಂತ ಅಧಿಕ ಕಾಲ ಆಳ್ವಿಕೆ ನಡೆಸಿ ಕ್ರಿಸ್ತಶಕ 1565ರಲ್ಲಿ ಅಂತಿಮವಾಗಿ ಪತನವನ್ನು ಹೊಂದಿದರು. ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಅರಸರೆಂದರೆ ಇಮ್ಮಡಿ ಹರಿಹರ, ಪ್ರೌಢದೇವರಾಯ ಮತ್ತು ಕೃಷ್ಣದೇವರಾಯ. ಇವರುಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಪ್ರಸಿದ್ಧ ರಾಜರು. ಕುದುರೆಗೊಂಬೆ ಮಂಟಪದ ಬಗ್ಗೆ ಹೇಳ್ಬೇಕಂದ್ರೆ ಇದು ವಿಠಲ್ ಬಜಾರದ ಪ್ರವೇಶ ದ್ವಾರದ ಮುಂದಿದೆ. ಇದರಲ್ಲಿ ಗರ್ಭಗೃಹ ಮತ್ತು ಅಂತರಾಳದೊಂದಿಗೆ ಕುದುರೆ ಸವಾರರು ಇರುವ ಶಿಲ್ಪಗಳನ್ನು ಒಳಗೊಂಡ ಕಂಬಗಳಿರುವ ಆಕರ್ಷಕ ಪ್ರವೇಶ ಮಂಟಪವೂ ಇದೆ. ಇದು ವಿಠಲ್ ದೇವಾಲಯಕ್ಕೆ ಸಂಬಂಧಿಸಿದ ರಚನೆಯಾಗಿದೆ. ವಿಜಯನಗರದ ಸಾಮ್ರಾಜ್ಯದ ವೈಭವನ ನೋಡಬೇಕು ಅಂತ ಅನೇಕರು ಇಲ್ಲಿಗೆ ಭೇಟಿ ನೀಡಿದ್ರು. ಅರೇಬಿಯಾ, ಇಟಲಿ, ಪರ್ಷಿಯಾ, ಪೋರ್ಚುಗಲ್ ಮತ್ತು ರಷ್ಯಾಗೆ ಸೇರಿದ ಫೆರಿಸಾ, ಅಬ್ದುಲ್ ರಜಾಕ್, ಡೊಮಿಂಗೋ ಪಯಾಸ್, ಫೆರ್ನಾವೋ ನ್ಯೂಜಿನ್, ಇಬ್ನು ಬತಾತ್, ಡ್ಯೂರೆಟ್, ಬಾರ್ಬಸ್,
ನಿಕೋಲೋ ಕಂಟಿ ಮುಂತಾದ ವಿದೇಶಿ ಪ್ರವಾಸಿಗರು ಇಲ್ಲಿಗೆ ಬಂದು ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನು ಅತ್ಯಂತ ಕೂಲಂಕುಷವಾಗಿ ತಮ್ಮ ಪ್ರವಾಸ ಕಥನದಲ್ಲಿ ದಾಖಲಿಸಿದ್ದಾರೆ. ವಿಜಯನಗರದ ಚಾರಿತ್ರಿಕ ಮೌಲ್ಯ ಮತ್ತು ಅವರ ಕಾಲದ ಕೊಡುಗೆಗಳಾದ ಬೃಹತ್ ಪ್ರಮಾಣದ ಧಾರ್ಮಿಕ, ಲೌಕಿಕ ಮತ್ತು ರಕ್ಷಣಾ ವಾಸ್ತು ನಿರ್ಮಿತಿಗಳನ್ನು ಪರಿಗಣಿಸಿ ಯುನೆಸ್ಕೋ 1986ರಲ್ಲಿ ಹಂಪಿಗೆ ವಿಶ್ವ ಪರಂಪರೆಯ ನೆಲೆ ಸ್ಥಾನ ನೀಡಿ ಗುರುತಿಸಿತು. ವಿಜಯನಗರ ಪಟ್ಟಣದಲ್ಲಿ ಹಾಯ್ದು ಹೋಗುವ ನೀರಾವರಿ ಮತ್ತು ನೀರು ಸರಬರಾಜು ವ್ಯವಸ್ಥೆಯಿಂದ ಕೂಡಿದ ಸೂಕ್ಷ್ಮ ಮತ್ತು ದಕ್ಷ ನಗರ ರಚನಾ ಯೋಜನೆಗಳು, ಬಜಾರುಗಳು, ಮಂಟಪಗಳು ಮತ್ತು ಇನ್ನೂ ಅನೇಕ ಪ್ರಾಚೀನ ಅವಶೇಷಗಳನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯವರು ರಕ್ಷಿಸುತ್ತಿದ್ದಾರೆ. ಹಂಪಿಯ ಬಹುತೇಕ ಸ್ಮಾರಕಗಳು ಸುಮಾರು 40 ಚದರ ಕಿಲೋಮೀಟರ್ನಷ್ಟು ವಿಶಾಲ ಪ್ರದೇಶದಲ್ಲಿ ವಿಸ್ತಾರವಾಗಿ ವ್ಯಾಪಿಸಿದ್ದು, ಅವುಗಳು ಅಧಿಕವಾಗಿ ತುಂಗಭದ್ರಾ ನದಿಯ ಬಲದಂಡೆಯಲ್ಲಿವೆ. ನದಿಯ ಎಡದಂಡೆಯಲ್ಲಿ ಆನೆಗುಂದಿ ಇದ್ದು, ಅಲ್ಲಿಯೂ ವಿಜಯನಗರ ಕಾಲಕ್ಕೆ ಸೇರಿದ ಕುರುಹುಗಳಿವೆ. ಈ ಸ್ಮಾರಕಗಳಿಗೆ ಭೇಟಿ ನೀಡಲು ಪ್ರವಾಸಿಗರು 2 ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ವಿರೂಪಾಕ್ಷ ದೇವಾಲಯದ ಪೂರ್ವ ಭಾಗದಲ್ಲಿ ಮುಖ್ಯ ಗೋಪುರದ ಎದುರು ಏಕಶಿಲಾ ಬಸವಣ್ಣನ ಶಿಲ್ಪವಿದೆ. ಅದರ ಬಲಭಾಗದಲ್ಲಿ ಎತ್ತರವಾಗಿರುವ ಬೆಟ್ಟವಿದೆ. ಈ ಬೆಟ್ಟವನ್ನು ಮಾತಂಗ ಪರ್ವತ ಎಂದು ಕರೆಯಲಾಗುತ್ತದೆ. ಈ ಬೆಟ್ಟದಲ್ಲಿ ಮಾತಂಗ ಎಂಬ ಋಷಿಯು ವಾಸವಾಗಿದ್ದರಿಂದ ಬೆಟ್ಟಕ್ಕೆ ಮಾತಂಗ ಪರ್ವತ ಎಂದು ಹೆಸರು ಬಂದಿತು ಎಂದು ನಂಬಿಕೆ ಇದೆ. ಇನ್ನೊಂದು ನಂಬಿಕೆಯಂತೆ ಈ ಬೆಟ್ಟದಲ್ಲಿ ಮಾತುಂಗಿ ಎಂಬ ಮಹಿಳೆಯು ವಾಸ ಮಾಡಿದ ಕಾರಣ ಮಾತಂಗ ಎಂಬ ಹೆಸರು ಬಂದಿತು ಎನ್ನುವರು. ರಾಮಾಯಣದ ಸುಗ್ರೀವನು ಸಹ ಈ ಬೆಟ್ಟದಲ್ಲಿದ್ದನೆಂಬ ನಂಬಿಕೆ ಇದೆ. ಈ ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ದೇವಾಲಯವಿದೆ. ಬೆಟ್ಟದ ಮೇಲಿಂದ ಹಂಪಿಯ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯಬಹುದು. ಎದುರು ಬಸವ, ಹಿಂಬದಿಯ ಮಾತಂಗ ಬೆಟ್ಟದ ತಪ್ಪಲಿನಲ್ಲಿ ಭವ್ಯವಾದ ಅಚ್ಯುತರಾಯ ದೇವಾಲಯ ಮತ್ತು ಅಚ್ಯುತರಾಯ ಪೇಟೆ ಇದೆ. ಶಾಸನಗಳು ಈ ದೇವಾಲಯವನ್ನು ತಿರುವೆಂಗಳನಾಥ ಎಂದು ಉಲ್ಲೇಖಿಸಿವೆ. ಇದನ್ನು ಅಚ್ಯುತ ದೇವರಾಯನ ಬಳಿಯಲ್ಲಿ ಮಹಾಮಂಡಲೇಶ್ವರನಾಗಿದ್ದ ಹಿರಿಯ ತಿರುಮಲ ರಾಜ ಒಡೆಯನು ಕ್ರಿಸ್ತಶಕ 1534ರಲ್ಲಿ ಕಟ್ಟಿಸಿದನು. ದೇವಾಲಯವು ಉತ್ತರಾಭಿಮುಖವಾಗಿದ್ದು 2 ಪ್ರಾಕಾರಗಳನ್ನು ಹೊಂದಿವೆ. ದೇವಾಲಯದ ಮುಂಭಾಗದಲ್ಲಿ 2 ಕಡೆಗಳಲ್ಲಿ ಮಂಟಪಗಳು ಸಾಲು ಇದೆ. ಅದರ ನಡುವೆ ಇರುವ ಮಾರ್ಗ ಹಾಗೂ ಈ ವಿಶಾಲ ಮತ್ತು ಅತ್ಯಂತ ಅಗಲವಾದ ಬಜಾರನ್ನು ಅಚ್ಯುತರಾಯ ಪೇಟೆ ಎಂದು ಕರೆಯಲಾಗುತ್ತದೆ. ಇದರ ಉದ್ದ 360.90 ಮೀಟರ್ ಮತ್ತು 39.60 ಮೀಟರ್. ನಡುವೆ 22 ಮೀಟರ್ ಅಗಲ ಕಲ್ಲು ಹಾಸಿನ ಮಾರ್ಗವಿತ್ತು. ಇಲ್ಲಿ ಪ್ರತಿ ಮಂಗಳವಾರ ಸಂತೆಯೂ ನಡೆಯುತ್ತಿತ್ತು ಎಂದು ಶಾಸನಗಳು ತಿಳಿಸುತ್ತವೆ. ಅಚ್ಯುತರಾಯ ಪೇಟೆಯ ಉತ್ತರ ಭಾಗದ ತುದಿಯಲ್ಲಿ ಪಶ್ಚಿಮಕ್ಕೆ ಮೆಟ್ಟಿಲುಗಳು ಇರುವ ಪುಷ್ಕರಣಿ ಇದೆ. ಅದರ ಮಧ್ಯಭಾಗದಲ್ಲಿ ಮಂಟಪವಿದೆ. ದೇವಾಲಯದ ವಿಸ್ತೀರ್ಣತೆ, ವಿಶಾಲವಾದ ಆವರಣ ಮತ್ತು ಅಗಲ ಹಾಗೂ ನೀಳವಾದ ಬಜಾರಿನಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ಅಚ್ಯುತರಾಯ ಪೇಟೆಯ ಉತ್ತರ ತುದಿಯಲ್ಲಿ ಪೂರ್ವಾಭಿಮುಖವಾಗಿರುವ ದೇವಾಲಯವನ್ನು ವರಾಹ ದೇವಾಲಯವೆಂದು ಕರೆಯಲಾಗುತ್ತದೆ. ಇದು ಮೂಲತಃ ಶೈವ ಧರ್ಮಕ್ಕೆ ಸೇರಿದ ದೇವಾಲಯವೆಂದು ನವೀಕರಣದ ಸಂದರ್ಭದಲ್ಲಿ ತಿಳಿದು ಬಂದಿದೆ. ದೇವಾಲಯಕ್ಕೆ ಪ್ರತ್ಯೇಕ ಪ್ರಾಕಾರವಿದ್ದು ಪೂರ್ವ ದಿಕ್ಕಿನಲ್ಲಿ ಮಹಾದ್ವಾರವಿದೆ. ಸ್ನೇಹಿತರೆ, ಹಂಪಿನ ಒಂದೇ ದಿನದಲ್ಲಿ ಪೂರ್ಣವಾಗಿ ದರ್ಶನ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಪಾರ್ಟ್ ವೈಸ್ ಈ ವಿಡಿಯೋನ ಅಪ್ಲೋಡ್ ಮಾಡೋದು ನಡೆಯುತ್ತೆ. ನಿಮ್ಮಲ್ಲಿ ಯಾರಾದರೂ ಹಂಪಿನ ಸಂಪೂರ್ಣವಾಗಿ ದರ್ಶನ ಮಾಡಿರೋರಿದ್ರೆ ಅದು ಎಷ್ಟು ದಿನದಲ್ಲಿ ದರ್ಶನ ಮಾಡಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮುಖಾಂತರ ಈ ವಿಡಿಯೋದಲ್ಲಿ ತಿಳಿಸಿ. ಮತ್ತು ವಿಡಿಯೋನ ಲೈಕ್ ಮಾಡೋದಂತರೂ ಮರಿಬೇಡಿ. ಈ ವಿಡಿಯೋಗೆ ಅಟ್ಲೀಸ್ಟ್ 500 ಲೈಕ್ಸ್ ಆದ್ರೂ ಬೇಕು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ. ಮುಖ್ಯವಾದ ಒಂದು ವಿಷಯ ಅಂತಂದ್ರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿನೇ ವಿಡಿಯೋನ ನೋಡಿ ಪ್ಲೀಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.